ಅಥಣಿ ಪಟ್ಟಣದ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿ ಅನುದಾನ ಶಾಸಕ ಲಕ್ಷ್ಮಣ ಸವದಿ. ಅಥಣಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮಾಜಿ ಡಿಸಿಎಂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಸ್ತೆ, ಚರಂಡಿ, ಜೋಡುಕೆರೆ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿ ಮಂಜೂರಾತಿ ಪಡೆದಿದ್ದೇನೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಇನ್ನಷ್ಟು ಅಥಣಿ ಪಟ್ಟಣ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಅಥಣಿ ಪಟ್ಟಣದ ಅಭಿವೃದ್ಧಿಗಾಗಿ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು. ಗ್ರಾಮೀಣ ಪ್ರದೇಶದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ರಸ್ತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವುದು ಸಾಕಷ್ಟು ಕೆಲಸಗಳನ್ನು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಬೇರೆ ಬೇರೆ ಹೆಡ್ಗಳ ಮುಖಾಂತರ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇರುವುದರಿಂದ ಇದನ್ನ 25 ಕೋಟಿ ಅದನ್ನ ಇಲ್ಲೇ ಬಳಸಬೇಕು ಅಂತ ಹೇಳ್ಕೊಂಡು ಯೋಜನೆಗಳ ಹಿಂದೆ ನಾವೊಂದು ಆಡಳಿತ ಮಂಡಳಿಯಿಂದ ನಾವು ಈ ಜೋಡಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಕೊಂಡು ಒಂದ್ಸರಿ ಟೂರಿಸಂ ಡಿಪಾರ್ಟ್ಮೆಂಟ್ 2 ಕೋಟಿ ರೂಪಾಯಿ ಮಂಜೂರು. ಅವಾಗ ಜನಾರ್ದನ್ ರೆಡ್ಡಿ ಅವರು ಟೂರಿಸಂ ಮಿನಿಸ್ಟರ್ 2 ಕೋಟಿ ರೂಪಾಯಿ ನಾವು ಮಂಜೂರು ಅವಾಗ 2 ಕೋಟಿ ರೂಪಾಯಿ. ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮಾತನಾಡಿ, ಪುರಸಭೆ ಸದಸ್ಯರು ಸೂಚಿಸುವ ಎಲ್ಲಾ ಕಾರ್ಯಗಳನ್ನು ಅನುದಾನದ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗುತ್ತದೆ. ಅಲ್ಲದೆ ಶಾಸಕ ಲಕ್ಷ್ಮಣ ಸವದಿಯವರು ಈಗಾಗಲೇ 25 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಮಂಜೂರು ಮಾಡಿದ್ದು, ಜೋಡಿ ಕೆರೆ ಹಾಗೂ ಭಗೀರಥಿ ನಾಲಾ ಕಾಮಗಾರಿಯನ್ನ ಕೈಗೊಳ್ಳುವ ಕಾರ್ಯ ನಡೆಯುತ್ತಿದ್ದು, ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ವಿವಿಧ ವಾರ್ಡ್ಗಳಲ್ಲಿನ ಕಾಮಗಾರಿ ಜೊತೆಗೆ ಪಟ್ಟಣದ ಪ್ರಮುಖ ಬೀದಿಗಳಿಗೆ ಸ್ವಾಗತ ಕಮಾನುಗಳ ನಿರ್ಮಾಣ ಹಾಗೂ ರಸ್ತೆ, ಚರಂಡಿ, ಬೀದಿ ದೀಪ, ಶೌಚಾಲಯ, ಸ್ವಚ್ಛತೆ ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ವ್ಯವಸ್ಥಿತವಾಗಿ, ಸುಂದರವಾಗಿ ನನ್ನ ಮುಂದಿನ ಪೀಳಿಗೆ ಹೆಂಗೆ ಬೇಕು ಹಾಗೆ ಕಟ್ಟಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಈ ನಗರದ ಎಲ್ಲ ಸಾರ್ವಜನಿಕರ ಅಭಿಲಾಷೆ ಆಗಿರೋದ್ರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಈ ಸದಸ್ಯ ಅನ್ನೋದೊಂದು ಸಾಮಾಜಿಕ ಜವಾಬ್ದಾರಿ ಇರಬಹುದು. ಇದೊಂದು ಉದ್ಯೋಗವಲ್ಲ. ಇಟ್ಸ್ ನಾಟ್ ಎ ಪ್ರೊಫೆಷನ್, ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ದಿ ಸೊಸೈಟಿ, ಟು ಪಬ್ಲಿಕ್. ತಾವು ಸಹಿತ ಈ ಒಂದು ಗೌರವಾನ್ವಿತ ಜಾಗದಲ್ಲಿದ್ದೀರಿ. ಈ ಸಭಾ ಮಂಡಲ ಐತಲ್ಲ, ಈ ಸಭಾ ಒಂದು ಮಂಟಪ ಐತಲ್ಲ, ಇದು 12ನೇ ಶತಮಾನದಲ್ಲಿ ನಾವು ಕಲ್ಕೊಂಡ ಅನುಭವ ಮಂಟಪಕ್ಕೆ ಸಮಾನ, ವಿಧಾನಸಭೆಗೆ ಸಮಾನ, ಪಾರ್ಲಿಮೆಂಟ್ಗೆ ಸಮಾನ. ಆ ಜಾಗದಲ್ಲಿ, ಶಾಸಕಾಂಗದ ಜಾಗದಲ್ಲಿ ಸಭೆಯಲ್ಲಿ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷೆ ಭುವನೇಶ್ವರಿ ಯಂಕಂಚಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಪುರಸಭೆ ಸದಸ್ಯರಾದ ಕಲ್ಲೇಶ್ ಮಡ್ಡಿ, ದತ್ತಾ ವಾಸ್ಟರ್, ಮಲ್ಲೇಶ್ ಉದ್ದಾರ, ರಾವಸಾಹೇಬ್ ಐವಳಿ, ವಿಲೀನರಾಜ ಎಳಮಳ್ಳಿ, ರಿಯಾಜ್ ಸನದಿ, ಸಂತೋಷ್ ಸಾವಡಕರ್, ಪ್ರಮೋದ್ ಬಿಳ್ಳೂರ, ಮಲ್ಲಿಕಾರ್ಜುನ ಬುಟಾಳಿ, ರಾಜು ಗುಡೋಡಗಿ, ಮೃಣಾಳಿನಿ ದೇಶಪಾಂಡಿ, ಶಾಂತಾ ದಿಲೀಪ್ ಲೋನಾರಿ ಮಾತನಾಡಿದರು. ಪುರಸಭೆ ಸದಸ್ಯರಾದ ಬಿಬಿಜಾನ್ ಬಶೀರ, ತಾಂಬೋಳಿ, ಉದಯ್ ಕುಮಾರ್ ಸುಳಸಿ, ಸಯಾದ್ ಮೀನಾ ಗದ್ಯಾಳ್, ಲತಾ ತಿಪ್ಪಣ್ಣ, ಭಜಂತ್ರಿ, ರಮೇಶ್ ಪವಾರ್, ಬಸವರಾಜ್ ಪಾಟೀಲ ಮತ್ತು ರತ್ನಾಬಾಯಿ, ರಾಮಪ್ಪ ಗಡದೆ, ಜುಲೇಖಾ ಭಿ, ಬಾಬಾಲಾಲ ಕೆಮಲಾಪುರ, ವಿದ್ಯಾ ಬಸವರಾಜ್ ಹಳ್ಳದಮಳ, ವಿದ್ಯಾ ರಾವಸಾಬ್ ಹೈವಳಿ ಹಾಗೂ ಬಸವರಾಜ್ ನಾಯ್ಕ, ಸುನೀತಾ, ಲಕ್ಷ್ಮಣ ಬಡಕಂಬಿ, ಅಧಿಕಾರಿಗಳು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ನನ್ನ ಮಕ್ಕಳದು ಬಂದು ಕುಂದ್ರುವಂತ ಯಾವತ್ತಾಗಿ ಸರಿಯಾಗಿಲ್ರಿ ಸರ್. ಪತ್ರಾಸದು ಅದು ಮಾಡ್ಕೊಡ್ಬೇಕು. ಮತ್ತು ನಡೆಯೋದ ಒಂದು ಸ್ವಲ್ಪ ನಮ್ಮ ಹಾದಿ ಆಗೈತಲ್ಲ ಸರ್, ಪೂರ ಹೊರಗೆ ಹೋಗ್ತಾರೆ ಸರ್. ನೀರು ನಮ್ಮಲ್ಲಿ ಬೋರ್ ಐತ್ರಿ ಸರ್. ನಮ್ಮ ಮೋಟ್ರಿ ಯಾರೋ ತುಳು ಮಾಡ್ಕೊಂಡು ಹೊಂಟ್ರಿ ಒಟ್ಟು. ಬಟ್ ಯಾರೂ ಗಮನ ತಗೊಳಕ್ಕಿಲ್ಲ. ಯಾರು ತಗೊಳಕ್ಕಿಲ್ಲ ಅಂದ್ರೆ ನೀವು ಪೊಲೀಸ್ ಇಲಾಖೆ ಮೇಲೆ ಆಗ್ತೀರಿ, ಅವರು ಪುರಸಭೆದವರು ನೋಟಿಸ್ ಕೊಡ್ಬೇಕಂತ ಹೇಳ್ತಾರೆ. ಈ ಇಬ್ಬರು ಇದೆ ಒಂದು ಟರ್ಮ್ ಪಾಸ್ ಮಾಡಿ ಒಂದು ಮೀಟಿಂಗ್ ತಗೊಳ್ರಿ, ಎಲ್ಲ ನಾಗರಿಕರಿಗೂ ಬೇಕಾದ್ರೆ ತಿಳಿಸಿ ಅವ್ರನ್ನ. ಈಗ ನಮ್ಮ ಕಸದ ಗಾಡಿ ನಾವು ಅದರಲ್ಲಿ ಒಂದು ಮೈಕ್ ಟೈಪ್ ಮಾಡಿ ಅವ್ರಿಗೆ ವಿಷಯ ತೋರಿಸೋಣ, ಏನು ರೂಲ್ಸ್ ಇದಾವಂತೆ. ಅಷ್ಟೊಂದು ಅವ್ರು ಬರಲಿಲ್ಲ ಅಂದರೆ ಪೊಲೀಸರು ಅದಕ್ಕೆ ಫೈನ್ ಹಾಕಲಿ, ಸ್ಟೇಷನ್ಗೆ ಹೋಗಲಿ, ಅವ್ರು ನೋಡಿ ಬಿಡಿಸೋಳಿ, ಉಳಿಕಿದ್ದೆಲ್ಲ ಕಾನೂನು ಪ್ರಕಾರವಾಗಿ ಮಾಡ್ಕೊತ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಈ ಅನುದಾನವನ್ನು ತರಲಿಕ್ಕೆ ಶಾಸಕರಾಗಲಿ, ಸಂಬಂಧಪಟ್ಟ ಸಚಿವರಾಗಲಿ, ಸರ್ಕಾರ ಮಟ್ಟದಲ್ಲಿ ಒಂದಲ್ಲ 2 ಸಲ ಬೆಂಗಳೂರು ಹೋಗೋದಾಗಲಿ, ಶಾಸಕರ ಕಡೆ ಹೋಗೋದಾಗಲಿ, ಉಸ್ತುವಾರಿ ಮಂತ್ರಿಯವರ ಕಡೆ ಹೋಗೋದಾಗಲಿ,
ನಮ್ಮ ವಾರ್ಡ್ನಾಗ 2 ಗಾರ್ಡನ್ ಸರ್, 2 ಗಾರ್ಡನ್ ಅಡ್ಡಾಡಕ್ ಬರಲ್ಲ. ಒಂದು 4 ಮಂದಿ ಸೆಲೆಕ್ಟ್ ಮಾಡಿ ಸರ್, ಅವ್ರನ್ನ ಟ್ರೈನಿಂಗ್ ಕಳ್ಸಿ, 4 ರೂಪಾಯಿ ಖರ್ಚಾಕಿ ಬರೀ ಅವ್ರು ಗಾರ್ಡನ್ ಮಾಡೋದು ಸರ್, ಬೇರೆ ಮಾಡಿದ್ರು. ಆಫೀಸರ್ ಕಾರ್ಯಬೇಕು ಇದು ಕಾರ್ಮಿಕರು ಸ್ಟಾಪ್ ಹೊರತುಪಡಿಸಿ ಯಾರಿಗೆ ಅಧ್ಯಕ್ಷರಿಗೆ ಪರವಾಗಿ ಅಂದ್ರೆ ಒಂದು ಫೀ ಮಾಡಿ ಅವರು ಕಾರ್ಮಿಕರು ಸ್ಟಾಪ್ ಆಗಿ ಮತ್ತೆ ಕೆಲಸ ಸ್ಟಾಪ್ ಐತಿ ಮತ್ತೆ